ಸುಮಾರು ಜನ ಪೊಲೀಸರು ಅಲ್ಲದೆ ಅವರು ಇದ್ರು. ಅದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಹಾಗೆ ಬಂದು ಯಾರವರು ಪೊಲೀಸರು ಅಲ್ಲದೆ ಅವರು ಹೇಗೆ ಪೊಲೀಸ್ ಇಲಾಖೆಯವರ ಜೊತೆ ಸೇರಿ ಪೊಲೀಸರ ಜೊತೆ ಸೇರಿ ಅಮಾಯಕ ಮಕ್ಕಳ ಮೇಲೆ ಅಷ್ಟು ಅಮಾನುಷವಾಗಿ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಯಾರ ಅನುಮತಿಯಿಂದ ಅವರು ಬಂದ್ರು? ಗೃಹ ಮಂತ್ರಿ ಗುಸ್ಪೇಟಿಯಾ ಅಂತ ಬಾಯಿ ಬಡ್ಕೊಂಡು ಆದಿವಾಸಿಗಳನ್ನ ಅಲ್ಪಸಂಖ್ಯಾತರನ್ನ ವೋಟರ್ ಲಿಸ್ಟ್ ಇಂದ ಕಿತ್ತಾಕಿದ್ರಲ್ಲ, ಇವ್ರ್ಯಾರು ಇವರು? ಇವ್ರೇನ ಅವರು ಗುಸ್ಪೇಟಿಯಾಗಳು? ಅಥವಾ ಇವರು ಅಗ್ನಿವೀರ್ ತರ ಚಡ್ಡಿ ವೀರ್ಗಳವರು? ಎಲ್ಲಿಂದ ಬಂದ್ರು ಇವರು? RSS ನಿಂದ ಬಂದ್ರ? ಬಿಜೆಪಿಯಿಂದ ಬಂದ್ರ? ಯಾರವರೆಲ್ಲ? ಗೂಂಡಾಗಳ ತರ ಇರೋ, ರೌಡಿಗಳ ತರ ಇರೋ ಜನ ಶಾಂತಿಯುತವಾಗಿ ಮೆರವಣಿಗೆ ಮಾಡ್ತಿರೋರನ್ನ ಅಮಾನುಷವಾಗಿ ಬಡಿತಾ ಇದ್ದಾರೆ. ಯಾರು ನೀವು ಅಂತ ಕೇಳಿದ್ರೆ ಅವ್ನು ಕರೀತಾನೆ, ವಿಡಿಯೋಲ್ಲ ಎಲ್ಲರೂ ನೋಡಿರ್ಬೇಕು, ಆಜಾದರ್ ಮೈ ಬೋಲ್ತಾವ್ ಅಂತ. ಯಾರು ಇವರೆಲ್ಲ ಎಷ್ಟು ಧೈರ್ಯ ಕೊಟ್ಟಿತ್ತು? ಇದೇ ಧೈರ್ಯವೇ ಅಮಾಯಕ ಮುಸ್ಲಿಮರನ್ನ ದನದ ಮಾಂಸದ ಹೆಸರಲ್ಲಿ ಕೊಚ್ಚ ಹಾಕೋದಕ್ಕೆ, ಲಿಂಚ್ ಮಾಡೋದಕ್ಕೆ ಧೈರ್ಯ ಕೊಟ್ಟರು. ಅದೇ ಧೈರ್ಯದಲ್ಲೇ ಅವರುಗಳು ಯಾವನೋ ಪೊಲೀಸನೇ ಅಲ್ದೇ ಇರೋನೋ ಒಬ್ಬ ಬಂದು ಮಕ್ಕಳನ್ನ ಹೊಡಿತಾ ಇದ್ದಾನೆ. ಹೌ ಡೇ ದೇ ಡೂ ಇಟ್? ಹೌದು, ಗಡ್ಡ ಬಿಟ್ಟುಕೊಂಡು ಓಲೆ ಹಾಕೊಂಡು RPF ನ ಡ್ರೆಸ್ ಹಾಕೊಂಡು ಯಾರು ಬಂದ್ರು? ಹೆಂಗ್ ಬಂದ್ರು? ಇದೆಲ್ಲದರ ಬಗ್ಗೆ ತನಿಖೆ ಆಗಲೇಬೇಕು. ನಾವೆಲ್ಲಿವರೆಗೂ ಇದನ್ನ ದನಿಯನ್ನ ಕಡಿಮೆ ಮಾಡಬಹುದು, ಎಲ್ಲದರ ಬಗ್ಗೆನೂ ತನಿಖೆ ಆಗ್ಬೇಕು. ಯಾವನವ್ರನ್ನ ಒಳಗಡೆ ಬಿಟ್ಟ? ಯಾವ ಅಧಿಕಾರಿ ಅವನ್ನ ಒಳಗಡೆ ಬಿಟ್ಟ? ಲಾಠಿ ಚಾರ್ಜ್ ಮಾಡೋದಕ್ಕೆ ಆರ್ಡರ್ ಕೊಟ್ಟ ಅಧಿಕಾರಿ ಯಾರು? ಮಿನಿಸ್ಟರ್ ಯಾರು? MLA ಯಾರು? ಯಾವನು? ಯಾರು? ಅದರ ಹಿಂದೆ ಇದ್ದ ರಾಜಕಾರಣಿ ಯಾರು? ಎಲ್ಲವನ್ನೂ ಕಂಬಿ ಇಳಿಸೋ ತನಕನೂ ನಮ್ಮ ಹೋರಾಟ ನಿಲ್ಬಾರ್ದು. ಇವತ್ತು ನಾವಿರ್ತೀವಿ, ಇಲ್ಲದೆ ಹೋಗ್ತೀವಿ, ನಾಳೆ ನಮ್ಮ ಮಕ್ಕಳು ಅವ್ರು ಇರ್ತಾರೆ. ಅವರು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ನೆನಪಿಸೋದಕ್ಕೆ ಅಷ್ಟೇ ನಾವಿದ್ದೀವಿ ಇಲ್ಲಿ. ಸಾಧ್ಯವಾದರೆ ಅವ್ರಿಗೆ ಬೀಳುವ ಏಟುಗಳನ್ನ ಒಂದಷ್ಟನ್ನ ತಡೆಯೋದಕ್ಕೆ, ಅವರ ಹುಮ್ಮಸ್ಸನ್ನ ಹಾಗೆ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಅನುಭವದಲ್ಲಿ ಏನ್ ಸಿಗುತ್ತೋ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಧನ್ಯವಾದ. ಸುಮಾರು ಜನ ಪೊಲೀಸರು ಅಲ್ಲದೆ ಅವರು ಇದ್ರು. ಅದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಹಾಗೆ ಬಂದು ಯಾರವರು ಪೊಲೀಸರು ಅಲ್ಲದೆ ಅವರು ಹೇಗೆ ಪೊಲೀಸ್ ಇಲಾಖೆಯವರ ಜೊತೆ ಸೇರಿ ಪೊಲೀಸರ ಜೊತೆ ಸೇರಿ ಅಮಾಯಕ ಮಕ್ಕಳ ಮೇಲೆ ಅಷ್ಟು ಅಮಾನುಷವಾಗಿ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಯಾರ ಅನುಮತಿಯಿಂದ ಅವರು ಬಂದ್ರು? ಗೃಹ ಮಂತ್ರಿ ಗುಸ್ಪೇಟಿಯಾ ಅಂತ ಬಾಯಿ ಬಡ್ಕೊಂಡು ಆದಿವಾಸಿಗಳನ್ನ ಅಲ್ಪಸಂಖ್ಯಾತರನ್ನ ವೋಟರ್ ಲಿಸ್ಟ್ ಇಂದ ಕಿತ್ತಾಕಿದ್ರಲ್ಲ, ಇವ್ರ್ಯಾರು ಇವರು? ಇವ್ರೇನ ಅವರು ಗುಸ್ಪೇಟಿಯಾಗಳು? ಅಥವಾ ಇವರು ಅಗ್ನಿವೀರ್ ತರ ಚಡ್ಡಿ ವೀರ್ಗಳವರು? ಎಲ್ಲಿಂದ ಬಂದ್ರು ಇವರು? RSS ನಿಂದ ಬಂದ್ರ? ಬಿಜೆಪಿಯಿಂದ ಬಂದ್ರ? ಯಾರವರೆಲ್ಲ? ಗೂಂಡಾಗಳ ತರ ಇರೋ, ರೌಡಿಗಳ ತರ ಇರೋ ಜನ ಶಾಂತಿಯುತವಾಗಿ ಮೆರವಣಿಗೆ ಮಾಡ್ತಿರೋರನ್ನ ಅಮಾನುಷವಾಗಿ ಬಡಿತಾ ಇದ್ದಾರೆ. ಯಾರು ನೀವು ಅಂತ ಕೇಳಿದ್ರೆ ಅವ್ನು ಕರೀತಾನೆ, ವಿಡಿಯೋಲ್ಲ ಎಲ್ಲರೂ ನೋಡಿರ್ಬೇಕು, ಆಜಾದರ್ ಮೈ ಬೋಲ್ತಾವ್ ಅಂತ. ಯಾರು ಇವರೆಲ್ಲ ಎಷ್ಟು ಧೈರ್ಯ ಕೊಟ್ಟಿತ್ತು? ಇದೇ ಧೈರ್ಯವೇ ಅಮಾಯಕ ಮುಸ್ಲಿಮರನ್ನ ದನದ ಮಾಂಸದ ಹೆಸರಲ್ಲಿ ಕೊಚ್ಚ ಹಾಕೋದಕ್ಕೆ, ಲಿಂಚ್ ಮಾಡೋದಕ್ಕೆ ಧೈರ್ಯ ಕೊಟ್ಟರು. ಅದೇ ಧೈರ್ಯದಲ್ಲೇ ಅವರುಗಳು ಯಾವನೋ ಪೊಲೀಸನೇ ಅಲ್ದೇ ಇರೋನೋ ಒಬ್ಬ ಬಂದು ಮಕ್ಕಳನ್ನ ಹೊಡಿತಾ ಇದ್ದಾನೆ. ಹೌ ಡೇ ದೇ ಡೂ ಇಟ್? ಹೌದು, ಗಡ್ಡ ಬಿಟ್ಟುಕೊಂಡು ಓಲೆ ಹಾಕೊಂಡು RPF ನ ಡ್ರೆಸ್ ಹಾಕೊಂಡು ಯಾರು ಬಂದ್ರು? ಹೆಂಗ್ ಬಂದ್ರು? ಇದೆಲ್ಲದರ ಬಗ್ಗೆ ತನಿಖೆ ಆಗಲೇಬೇಕು. ನಾವೆಲ್ಲಿವರೆಗೂ ಇದನ್ನ ದನಿಯನ್ನ ಕಡಿಮೆ ಮಾಡಬಹುದು, ಎಲ್ಲದರ ಬಗ್ಗೆನೂ ತನಿಖೆ ಆಗ್ಬೇಕು. ಯಾವನವ್ರನ್ನ ಒಳಗಡೆ ಬಿಟ್ಟ? ಯಾವ ಅಧಿಕಾರಿ ಅವನ್ನ ಒಳಗಡೆ ಬಿಟ್ಟ? ಲಾಠಿ ಚಾರ್ಜ್ ಮಾಡೋದಕ್ಕೆ ಆರ್ಡರ್ ಕೊಟ್ಟ ಅಧಿಕಾರಿ ಯಾರು? ಮಿನಿಸ್ಟರ್ ಯಾರು? MLA ಯಾರು? ಯಾವನು? ಯಾರು? ಅದರ ಹಿಂದೆ ಇದ್ದ ರಾಜಕಾರಣಿ ಯಾರು? ಎಲ್ಲವನ್ನೂ ಕಂಬಿ ಇಳಿಸೋ ತನಕನೂ ನಮ್ಮ ಹೋರಾಟ ನಿಲ್ಬಾರ್ದು. ಇವತ್ತು ನಾವಿರ್ತೀವಿ, ಇಲ್ಲದೆ ಹೋಗ್ತೀವಿ, ನಾಳೆ ನಮ್ಮ ಮಕ್ಕಳು ಅವ್ರು ಇರ್ತಾರೆ. ಅವರು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ನೆನಪಿಸೋದಕ್ಕೆ ಅಷ್ಟೇ ನಾವಿದ್ದೀವಿ ಇಲ್ಲಿ. ಸಾಧ್ಯವಾದರೆ ಅವ್ರಿಗೆ ಬೀಳುವ ಏಟುಗಳನ್ನ ಒಂದಷ್ಟನ್ನ ತಡೆಯೋದಕ್ಕೆ, ಅವರ ಹುಮ್ಮಸ್ಸನ್ನ ಹಾಗೆ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಅನುಭವದಲ್ಲಿ ಏನ್ ಸಿಗುತ್ತೋ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.